ನಮಸ್ಕಾರ. ಪ್ರತಿದಿನ ನೀವು ಆಫೀಸ್ಗೆ ಹೋಗುವ ದಾರಿಬಂಡೆ ಒಮ್ಮೆ ಯೋಚಿಸಿ. ಅಂದ್ರೆ ಆ ಹೊಸದಾಗಿ ಕೆಲ್ಸಕ್ಕೆ ಸೇರಿದಾಗ ಆ ದಾರಿಯ ಪ್ರತಿಯೊಂದು ತಿರುವು, ಆ ಟ್ರಾಫಿಕ್ ಸಿಗ್ನಲ್, ರಸ್ತೆಯ ಪಕ್ಕದಲ್ಲಿರುವ ಅಂಗಡಿಗಳು ಎಲ್ಲವೂ ನಮ್ಮ ಗಮನದಲ್ಲಿರುತ್ತೆ. ಹೌದು. ಕಣ್ಣು ಅಗಲಿಸ್ಕೊಂಡು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಇರ್ತೀವಿ ನಾವು. ಕರೆಕ್ಟ್. ಆದ್ರೆ ಒಂದೆರಡು ತಿಂಗಳಾದ್ಮೇಲೆ ಏನಾಗುತ್ತೆ, ಆ ದಾರಿಯಲ್ಲಿ ಗಾಡಿ ಓಡಿಸೋದು ಸಂಪೂರ್ಣ ಯಾಂತ್ರಿಕವಾಗ್ಬಿಡತ್ತೆ. ಲೈಕ್ ಒಂದು ಹ್ಯಾಬಿಟ್ ಆಗ್ಬಿಡುತ್ತೆ. ಎಕ್ಸಾಕ್ಟ್ಲಿ. ಯಾವುದೋ ಒಂದಿನ ಆಫೀಸ್ ತಲುಪಿದ್ಮೇಲೆ ಅರೆ ನಾನು ಆ ಸಿಗ್ನಲ್ ಕ್ರಾಸ್ ಮಾಡಿದ್ಯಾವಾಗ, ಆ ಬ್ರಿಡ್ಜ್ ಹತ್ತಿ ಇಳ್ದಿದ್ಯಾವಾಗ ಅಂತ ನಮಗೆ ಆಶ್ಚರ್ಯ ಆಗುತ್ತೆ. ಖಂಡಿತ. ಏಕೆಂದ್ರೆ ನಮ್ಮ ಬ್ರೈನ್ ಸಂಪೂರ್ಣವಾಗಿ ಒಂದು ಆಟೋಪೈಲಟ್ ಮೋಡ್ನಲ್ಲಿರುತ್ತೆ ಆ ಟೈಮಲ್ಲಿ. ಹೌದು, ನಾವಲ್ಲಿ ದೈಹಿಕವಾಗಿ ಇರ್ತೀವಿ, ಆದ್ರೆ ಮಾನಸಿಕವಾಗಿ ಬೇರೆ ಎಲ್ಲೋ. ಬೇರೆ ಯಾವುದೋ ಪ್ರಪಂಚದಲ್ಲಿರ್ತೀವಿ. ಇದು ಮನುಷ್ಯನ ಮಿದುಳಿನ ಅತ್ಯಂತ ಸಹಜ ಪ್ರವೃತ್ತಿ. ಅಂದ್ರೆ ಎನರ್ಜಿ ಸೇವ್ ಮಾಡೋಕೆ ಅಂತನಾ? ಹೌದು. ನಮ್ಮ ಮೆದುಳು ಶ್ರಮವನ್ನು ಉಳಿಸಲು ಆ ಪುನರಾವರ್ತನೆಯಾಗುವ ಯಾವುದೇ ಕ್ರಿಯೆಯನ್ನು ತನ್ನ ಸಬ್ ಕಾನ್ಷಿಯಸ್ಗೆ ತಳ್ಳಿಬಿಡುತ್ತೆ. ಸೊ ಇದು ಡ್ರೈವಿಂಗ್ಗೆ ಮಾತ್ರ ಸೀಮಿತವಲ್ಲ. ನಾವು ಪ್ರತಿದಿನ ಮಾಡುವ ಯಾವುದೇ ಒಂದು ಆಚರಣೆ ಅಥವಾ ರೂಟೀನ್ ಪದೇ ಪದೇ ರಿಪೀಟ್ ಆದಾಗ ಅದು ತನ್ನ ಮೂಲ ಅರ್ಥವನ್ನು ಕಳೆದುಕೊಳ್ಳುತ್ತೆ. ಕೇವಲ ಒಂದು ದೈಹಿಕ ಅಥವಾ ಯಾಂತ್ರಿಕ ಕ್ರಿಯೆಯಾಗಿ ಉಳಿದುಬಿಡುವ ದೊಡ್ಡ ಅಪಾಯ ಇಡುತ್ತೆ ಅಲ್ವಾ? 100ಕ್ಕೆ 100 ಸತ್ಯ. ನಮ್ಮ ಇಂದಿನ ಈ ಆಳವಾದ ವಿಶ್ಲೇಷಣೆಯ ಅಂದ್ರೆ ಈ ಡೀಪ್ ಡೈವ್ನ ಮೂಲ ಉದ್ದೇಶವೇ ಈ ಆಟೋಪೈಲಟ್ ಮೋಡ್ನಿಂದ ನಮ್ಮನ್ನ ನಾವು ಎಚ್ಚರಿಸಿಕೊಳ್ಳೋದು. ರೈಟ್. ಊಹಿಸ್ಕೊಳ್ಳಿ, ನಾವು ಕೇವಲ ರಸ್ತೆ ಪ್ರಯಾಣವನ್ನು ಮಾತ್ರವಲ್ಲ, ನಮ್ಮ ಬದುಕನ್ನು ರೂಪಿಸಬೇಕಿದ್ದ ಅತ್ಯಂತ ಪವಿತ್ರವಾದ ಆ ಗಹನವಾದ ದೈನಂದಿನ ಆಚರಣೆಗಳನ್ನು ಇದೇ ರೀತಿ ಆಟೋಪೈಲಟ್ನಲ್ಲಿ ಮಾಡ್ತಿದ್ರೆ. ಅಂದ್ರೆ ಕೇವಲ ಬಾಯ್ಪಾಠ ಮಾಡಿದ ಹಾಗೆ ಮಂತ್ರಗಳನ್ನ ಹೇಳೋದು. ಹೌದು, ಮಂತ್ರ ಹೇಳ್ತೀವಿ, ಆದ್ರೆ ಯಾಕೆ ಅಂತ ಗೊತ್ತಿರಲ್ಲ. ಅದಕ್ಕೆ ಇಂದು ನಾವು ವಿಜಯೇಂದ್ರ ರಾಮನಾಥ ಭಟ್ಟರು ಸಂಪಾದಿಸಿರುವ ಸಂಧ್ಯಾವಂದನೆ ಅಂತರಂಗ, ಇದರ 2ನೇ ಸಂಪುಟ ಅಂದ್ರೆ ಭಕ್ತಿಯುಕ್ತ ಜ್ಞಾನಯೋಗ ಅನ್ನೋ ಗ್ರಂಥದ ಆಯ್ದ ಭಾಗಗಳನ್ನ ವಿಶ್ಲೇಷಣೆ ಮಾಡ್ತಿದ್ದೀವಿ. ಇದು ನಿಜಕ್ಕೂ ಒಂದು ಅದ್ಭುತವಾದ ವಿಷಯ. ಈ ಪುಸ್ತಕದ ಗುರಿ ಬಹಳ ಸ್ಪಷ್ಟವಾಗಿದೆ. ಅಂದ್ರೆ ಕೇವಲ ಒಂದು ಯಾಂತ್ರಿಕ ಜಪದಂತೆ ಕಾಣುವ ಸಂಧ್ಯಾವಂದನೆಯ ಹಿಂದಿರುವ ಆ ಬೃಹತ್ ಮಾನಸಿಕ ಆರ್ಕಿಟೆಕ್ಚರ್ ಅನ್ನು ನಾವು ಬಿಡಿಸಿ ನೋಡಲಿದ್ದೇವೆ. ಖಂಡಿತ. ಸಂಧ್ಯಾವಂದನೆ ಅಂದ್ರೆ ಕೇವಲ ಆ ನೀರು ಬಿಡುವುದು ಅಥವಾ ಏನೋ ಕೆಲವು ಸಂಸ್ಕೃತ ಶ್ಲೋಕಗಳನ್ನ ಉಚ್ಚರಿಸುವುದಷ್ಟೇ ಅಲ್ಲ. ಆ ಶ್ಲೋಕಗಳ, ವಿಶೇಷವಾಗಿ ಗಾಯತ್ರಿ ಮಂತ್ರದ ಹಿಂದಿರುವ ಅಂತರಂಗ ಅಂದ್ರೆ ಅದರ ಆಳವಾದ ಮನೋವೈಜ್ಞಾನಿಕ ಅರ್ಥವನ್ನು ಈ ಪುಸ್ತಕ ತೆರೆದಿಡುತ್ತೆ. ನನಗೆ ಇಲ್ಲಿಯೇ ಒಂದು ಮುಖ್ಯವಾದ ಪ್ರಶ್ನೆ ಕಾಡ್ತಿದೆ. ಹೇಳಿ. ಇಂದಿನ ಆಧುನಿಕ ಕಾಲದ ಒತ್ತಡ, ಆ ಸಮಯದ ಅಭಾವ ಮತ್ತೆ ಬಹುಶಃ ನಮ್ಮ ಇಂದಿನ ಲೈಫ್ ಸ್ಟೈಲ್ನಿಂದಾಗಿ ಸಂಧ್ಯಾವಂದನೆ ಅನ್ನೋ ನಿತ್ಯ ಕರ್ಮ ಕೇವಲ ಒಂದು 10 ನಿಮಿಷದ ಒಂದು ಮೆಕ್ಯಾನಿಕಲ್ ರೂಟೀನ್ ಆಗ್ಬಿಟ್ಟಿದೆ. ಹೌದು, ಯಾಂತ್ರಿಕ ಆಚರಣೆಯಾಗಿ ಬದಲಾಗಿದೆ. ಅಥವಾ ಅನೇಕ ಬಾರಿ ಯುವಜನತೆಯಿಂದ ಸಂಪೂರ್ಣವಾಗಿ ನಿರ್ಲಕ್ಷ್ಯಕ್ಕೂ ಒಳಗಾಗಿದೆ. ನಿಜ. ಸೊ ಈ ಪುಸ್ತಕ ಈ ಸಮಸ್ಯೆಯನ್ನ ಹೇಗೆ ಅಡ್ರೆಸ್ ಮಾಡುತ್ತೆ, ಬರೀ ಕರ್ಮವನ್ನು ಮಾಡುವುದಕ್ಕೂ ಜ್ಞಾನದಿಂದ ಮಾಡುವುದಕ್ಕೂ ಇರುವ ವ್ಯತ್ಯಾಸವನ್ನು ಇದು ಹೇಗೆ ವಿವರಿಸುತ್ತೆ? ಬಹಳ ಸುಂದರವಾಗಿ ವಿವರಿಸುತ್ತೆ. ಸಾಮಾನ್ಯವಾಗಿ ನಾವು ಆಚರಣೆಗಳನ್ನ ಕೇವಲ ಕರ್ಮ ಅಂದ್ರೆ ವಿಧಿವಿಧಾನಗಳಿಗೆ ಸೀಮಿತಗೊಳಿಸ್ಬಿಡ್ತೀವಿ. ಓಕೆ. ಯಾವ ಮಂತ್ರ ಹೇಳಬೇಕು, ಹೇಗೆ ಕೂರಬೇಕು, ಕೈಯಲ್ಲಿ ಮುದ್ರೆ ಹೇಗಿರಬೇಕು, ಇವುಗಳ ಕಡೆಗೆ ನಮ್ಮ ಗಮನ ಹೆಚ್ಚಿರುತ್ತೆ ಅಲ್ವಾ? ಹೌದು, ಪರ್ಫೆಕ್ಷನ್ ಬಗ್ಗೆ ತಲೆ ಕೆಡಿಸ್ಕೊಳ್ತೀವಿ. ಕರೆಕ್ಟ್. ಆದ್ರೆ ಈ ಪುಸ್ತಕ ನಮ್ಮನ್ನ ಕರ್ಮದಿಂದ ಜ್ಞಾನದ ಕಡೆಗೆ ಕೊಂಡೊಯ್ಯುವ ಒಂದು ಸೇತುವೆಯಾಗಿದೆ. ಇದು ಭಗವದ್ಗೀತೆಯ ವಿನ್ಯಾಸವನ್ನ ನಮ್ಗೆ ನೆನಪಿಸುತ್ತೆ. ಭಗವದ್ಗೀತೆಯ ವಿನ್ಯಾಸ ಅಂದ್ರೆ ಗೀತೆಯ 18 ಅಧ್ಯಾಯಗಳಲ್ಲಿ ಮೊದಲ 6 ಅಧ್ಯಾಯಗಳು ಕೇವಲ ಕರ್ಮಯೋಗದ ಬಗ್ಗೆ ಮಾತನಾಡಿದರೆ, ಓಕೆ, ಮಧ್ಯದ 6 ಭಕ್ತಿ ಮತ್ತು ಕೊನೆಯ 6 ಅಧ್ಯಾಯಗಳು ಜ್ಞಾನಯೋಗವನ್ನ ಪ್ರತಿನಿಧಿಸ್ತವೆ. ಓ, ಆ ಥರದೊಂದು ಪ್ರೋಗ್ರೆಷನ್ ಇದೆ ಇದರಲ್ಲಿ. ಹೌದು. ಅಂದ್ರೆ ಕೇವಲ ಕ್ರಿಯೆಯನ್ನ ಮಾಡುವುದಕ್ಕಿಂತ ಆ ಕ್ರಿಯೆಯ ಹಿಂದಿನ ಅನುಸಂಧಾನ ಅಥವಾ ಅಂತರಂಗದ ಅರಿವು ಇಲ್ಲಿ ಅತಿ ಮುಖ್ಯವಾಗುತ್ತೆ. ಅರಿವಿಲ್ಲದೆ ಮಾಡುವ ಕ್ರಿಯೆ ಕೇವಲ ಶ್ರಮ, ಅರಿವಿನಿಂದ ಮಾಡಿದಾಗ ಅದು ಶಕ್ತಿಯಾಗುತ್ತೆ. ನಿಖರವಾಗಿ. ಒಂದ್ ನಿಮಿಷ, ಇದನ್ನ ನಾನು ನನ್ನ IT ಬ್ಯಾಕ್ಗ್ರೌಂಡ್ಗೆ ರಿಲೇಟ್ ಮಾಡ್ಕೊಳ್ಬೋದಾ ಅಂತ ನೋಡ್ತೀನಿ. ಖಂಡಿತ, ಹೇಳಿ. ಇದು ನಾವು ಕಂಪ್ಯೂಟರ್ನಲ್ಲಿ ಸುಮ್ಮನೆ ಕೀಬೋರ್ಡ್ ಕುಟ್ಟೋದಕ್ಕೂ, ಅಂದ್ರೆ ಕೇವಲ ಮೆಕ್ಯಾನಿಕಲ್ ಟೈಪಿಂಗ್ ಮಾಡೋದಕ್ಕೂ, ಮತ್ತೆ ಆ ಕೋಡ್ನ ಹಿಂದಿರುವ ಬೃಹತ್ ಆರ್ಕಿಟೆಕ್ಚರ್ ಅನ್ನು ಅರ್ಥ ಮಾಡಿಕೊಂಡು ಪ್ರೋಗ್ರಾಂ ಮಾಡೋದ್ರ ಮಡುವಿನ ವ್ಯತ್ಯಾಸದಂತಿದೆ ಅಲ್ವಾ? ಅತ್ಯದ್ಭುತವಾದ ಹೋಲಿಕೆ ಇದು. ಅಂದ್ರೆ ಆಳವಾದ ಅರ್ಥವಿಲ್ಲದ ಕೇವಲ ಟೈಪಿಂಗ್ನಿಂದ ಯಾವ ಸಾಫ್ಟ್ವೇರ್ ಕೂಡ ಸೃಷ್ಟಿಯಾಗೋದಿಲ್ಲ. ಖಂಡಿತ ಆಗಲ್ಲ. ಬರೀ ಎರರ್ಗಳು ಬರ್ತವೆ ಅಷ್ಟೇ. ಆದ್ರೆ ನನ್ನ ಪ್ರಶ್ನೆ ಏನಂದ್ರೆ, ನಾವೇಕೆ ಈ ಆಳವಾದ ಅರ್ಥವನ್ನು ಕಳೆದುಕೊಂಡಿದ್ದೇವೆ?
ಮನುಷ್ಯನಿಗೆ ಆ ಬಾಹ್ಯ ಆಚರಣೆಗಳ ಮೇಲೆ ಇರುವ ಒಲವು ಆಂತರಿಕ ಅರ್ಥದ ಮೇಲೆ ಏಕೆ ಇರುವುದಿಲ್ಲ? ಇದು ಮನುಷ್ಯನ ಮನಸ್ಸಿನ ಒಂದು ಮಿತಿ ಅಂದನೇ ಹೇಳ್ಬಹುದು. ನಮಗೆ ಕಣ್ಣಿಗೆ ಕಾಣುವ ಭೌತಿಕವಾಗಿ ಮುಟ್ಟಬಹುದಾದ ವಸ್ತುಗಳ ಮೇಲೆ ನಂಬಿಕೆ ಹೆಚ್ಚು. ಹೌದು, ಅದು ಈಸಿ ಕೂಡ ಅಲ್ವಾ? ಹೌದು, ಆಳವಾದ ಅರ್ಥವನ್ನ ಅರಿಸುವುದು ಕಷ್ಟದ ಕೆಲಸ. ಅದಕ್ಕೆ ಮಾನಸಿಕ ಶ್ರಮ ಬೇಕು. ಸೊ ಈ ಯಾಂತ್ರಿಕತೆಯನ್ನ ಮೀರಿ ನಿಲ್ಲಲು ಪುಸ್ತಕವು ಒಂದು ಅದ್ಭುತ ಪರಿಕಲ್ಪನೆಯನ್ನ ಪರಿಚಯಿಸುತ್ತೆ. ಏನು ಆ ಪರಿಕಲ್ಪನೆ? ಅದು ಸಂಧ್ಯಾವಂದನೆಯನ್ನ ಕೇವಲ ಬಾಹ್ಯ ಪೂಜೆಯನ್ನಾಗಿ ನೋಡದೆ ಆಂತರಿಕ ಧ್ಯಾನ ಅಥವಾ ಜಪಯಜ್ಞ ಅಂತ ಕರೆಯುತ್ತೆ. ಜಪಯಜ್ಞ. ನಾನು ಬಾಹ್ಯ ಪೂಜೆಗಳನ್ನ ನೋಡಿದ್ದೇನೆ, ಹೋಮ ಹವನಗಳನ್ನ ನೋಡಿದ್ದೇನೆ. ಆದ್ರೆ ಈ ಜಪಯಜ್ಞ ಅಂದ್ರೆ ಏನು? ಇದು ಆ ಸಾಮಾನ್ಯ ಪೂಜೆಗಿಂತ ಹೇಗೆ ಭಿನ್ನ? ನೋಡಿ, ಭೌತಿಕ ಪೂಜೆ ಅಥವಾ ಯಜ್ಞಗಳಿಗೆ ನಿಮ್ಗೆ ಬಹಳಷ್ಟು ಪರಿಕರಗಳು ಬೇಕಾಗುತ್ತೆ. ಲೈಕ್ ಹೂವು, ಹಣ್ಣು. ಹೌದು, ದೇವರ ವಿಗ್ರಹಗಳು ಬೇಕು, ಬಾಹ್ಯ ಶುದ್ಧಿ ಬೇಕು, ಹೂವು, ಹಣ್ಣು, ಧೂಪ, ದೀಪ ಎಲ್ಲವೂ ಭೌತಿಕವಾಗಿ ಬೇಕು. ಕರೆಕ್ಟ್. ಆದರೆ ಈ ಜಪಯಜ್ಞಕ್ಕೆ ಇವುಗಳಾವುದರ ಅಗತ್ಯವೂ ಇಲ್ಲ. ಇದು ಸಂಪೂರ್ಣವಾಗಿ ನಮ್ಮ ಅಂತರಂಗದಲ್ಲಿ ನಡೆಯುವ ಪ್ರಕ್ರಿಯೆ. ಅಂದ್ರೆ ಒಳಗಡೆ ನಡೆಯೋದು. ಹೌದು. ಗಾಯತ್ರಿ ಜಪದ ಮುಖ್ಯ ಉದ್ದೇಶವೇ ಆ ಭಗವಂತನನ್ನು ನಮ್ಮ ಒಳಗೆ ಆವಾಹನೆ ಮಾಡಿಕೊಳ್ಳೋದು. ಒಳಗೆ ಆವಾಹನೆ ಮಾಡ್ಕೊಳ್ಳೋದು ಅಂದ್ರೆ? ಗಾಯತ್ರಿ ಮಂತ್ರದಲ್ಲಿ ಬರುವ ಧೀ ಎಂಬ ಪದವನ್ನು ಗಮನಿಸಿ. ಧಿಯೋ ಯೋನಃ ಪ್ರಚೋದಯಾತ್ ಅಂತ ಬರುತ್ತಲ್ಲ, ಆ ಧೀನ. ಅದೇ, ಧೀ ಎಂದರೆ ನಮ್ಮ ಒಳಗಿನ ಬುದ್ಧಿ ಅಥವಾ ಪ್ರೇರಕ ಶಕ್ತಿ. ನಾವು ಹೊರಗಿನಿಂದ ಯಾವುದನ್ನೂ ಬಿಡುತ್ತಿಲ್ಲ ಇಲ್ಲಿ. ಓ, ನಮ್ಮ ಒಳಗಿರೋದನ್ನೇ ಜಾಗೃತಗೊಳಿಸ್ತಾ ಇದೀವಿ. ಎಕ್ಸಾಕ್ಟ್ಲಿ. ನಮ್ಮನ್ನು ಒಳಗಿನಿಂದ ಪ್ರೇರೇಕಿಸುವ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸ್ತಿದ್ದೇವೆ. ವಾವ್. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಯಜ್ಞಗಳಲ್ಲಿ ತಾನು ಜಪಯಜ್ಞವಾಗಿದ್ದೇನೆ ಎಂದು ಹೇಳುವುದರ ಹಿಂದಿನ ಆಳವಾದ ಮಹತ್ವವೇ ಇದು. ಅಂದ್ರೆ ಬಾಹ್ಯ ವಸ್ತುಗಳ ಹಂಗಿಲ್ಲದ ನೇರವಾಗಿ ನಮ್ಮ ಪ್ರಜ್ಞೆಯನ್ನು ತಟ್ಟುವ ಯಜ್ಞ ಇದು ಅಂತಾಯ್ತು. ಹೌದು. ನೀವ್ ಹೇಳ್ತಾ ಇರೋದನ್ನ ಕೇಳ್ತಾ ಇದ್ರೆ ನನಗೊಂದು ಮಾಡರ್ನ್ ಟೆಕ್ನಾಲಜಿಯ ಉದಾಹರಣೆ ನೆನ್ಪಾಗ್ತಿದೆ. ಹೇಳಿ ಕೇಳೋಣ. ಬಾಹ್ಯ ಪೂಜೆಗಳು ಒಂದ್ರೀತಿ ಆ ವಯರ್ಡ್ ಕನೆಕ್ಷನ್ ಇದ್ದಂತೆ. ಪ್ಲಗ್ ಬೇಕು, ವಯರ್ ಬೇಕು, ಸ್ವಿಚ್ ಎಲ್ಲವೂ ಭೌತಿಕವಾಗಿ ಬೇಕು. ಕರೆಕ್ಟ್. ಆದ್ರೆ ಈ ಜಪಯಜ್ಞ ಅನ್ನೋದು ಕಂಪ್ಲೀಟ್ ವೈರ್ಲೆಸ್ ಚಾರ್ಜಿಂಗ್ ಇದ್ದಂತೆ ಕಾಣ್ತಿದೆ. ವಾವ್, ಬಹಳ ಸೂಕ್ತವಾದ ಹೋಲಿಕೆ ಅಲ್ವಾ? ನೀವು ಕೇವಲ ಆ ಡಿವೈಸ್ ಅನ್ನ ಸರಿಯಾದ ಜಾಗದಲ್ಲಿ ಇಟ್ರೆ ಸಾಕು, ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ. ಆದ್ರೆ ಇಲ್ಲಿ ನನ್ನದೊಂದು ಪ್ರಾಕ್ಟಿಕಲ್ ಅನುಮಾನ ಇದೆ. ಏನು ಅನುಮಾನ? ವೈರ್ಲೆಸ್ ಚಾರ್ಜಿಂಗ್ನಲ್ಲಿ ಡಿವೈಸ್ನ ಅಲೈನ್ಮೆಂಟ್ ಬಹಳ ಮುಖ್ಯ. ಸ್ವಲ್ಪ ಆಚೆ ಈಚೆ ಆಡ್ರೂ ಚಾರ್ಜ್ ಆಗೋದೇ ಇಲ್ಲ. ಹೌದು, ಚಾರ್ಜ್ ಆಗಲ್ಲ. ಅದೇ ರೀತಿ ಈ ಆಂತರಿಕ ಜಪಯಜ್ಞದಲ್ಲಿ ಆ ಅಲೈನ್ಮೆಂಟ್ ಅಥವಾ ಮನಸ್ಸಿನ ಏಕಾಗ್ರತೆಯನ್ನು ಸಾಧಿಸುವುದು ಹೇಗೆ? ಇದೇನು ಕೇವಲ ಧಾರ್ಮಿಕ ನಂಬಿಕೆಯೋ ಅಥವಾ ಇದೊಂದು ಪ್ರಾಚೀನ ಮೈಂಡ್ಫುಲ್ನೆಸ್ ತಂತ್ರವೋ? ಇದು ಖಂಡಿತವಾಗಿಯೂ ಒಂದು ಅತ್ಯುನ್ನತ ಮಟ್ಟದ ಮೈಂಡ್ಫುಲ್ನೆಸ್ ತಂತ್ರ. ನೀವು ಹೇಳಿದ ವೈರ್ಲೆಸ್ ಚಾರ್ಜಿಂಗ್ನ ಅಲೈನ್ಮೆಂಟ್ ಉದಾಹರಣೆ ಬಹಳ ನಿಖರವಾಗಿದೆ. ಆ ಅಲೈನ್ಮೆಂಟ್ ಅನ್ನೇ ನಮ್ಮ ಪ್ರಾಚೀನರು ಅನುಸಂಧಾನ ಅಂತ ಕರೆದರು. ಓ, ಅನುಸಂಧಾನ. ಹೌದು. ಕೇವಲ ಬಾಯಲ್ಲಿ ಮಂತ್ರ ಹೇಳಿದ್ರೆ ಅದು ಕೆಲಸ ಮಾಡೋದಿಲ್ಲ. ಮಂತ್ರದ ಅರ್ಥದೊಂದಿಗೆ ನಮ್ಮ ಮನಸ್ಸು ಒಂದಾಗ್ಬೇಕು. ಆ ಕನೆಕ್ಷನ್ ಬಿಲ್ಡ್ ಆಗ್ಬೇಕು. ಕರೆಕ್ಟ್. ಆಂತರಿಕ ಅನುಸಂಧಾನವೇ ಆ ವೈರ್ಲೆಸ್ ಚಾರ್ಜಿಂಗ್ನ ರಿಸೀವರ್ ಇದ್ದಂತೆ. ನಮ್ಮ ಮನಸ್ಸು ಸಂಪೂರ್ಣವಾಗಿ ತೆರೆದುಕೊಂಡಾಗ ಮಾತ್ರ ಆ ಪ್ರೇರಕ ಶಕ್ತಿ ನಮ್ಮೊಳಗೆ ಪ್ರವಹಿಸುತ್ತೆ. ಓಕೆ, ಹಾಗಾದ್ರೆ ಈ ಆಂತರಿಕ ರಿಸೀವರ್ ಅನ್ನು ಆನ್ ಮಾಡುವುದು ಹೇಗೆ? ನಮ್ಮ ಮನಸ್ಸನ್ನ ಹೇಗೆ ಕೇಂದ್ರೀಕರಿಸಬೇಕು? ಅದಕ್ಕೆ ಕೆಲವು ವಿಧಾನಗಳಿವೆ. ನಾನು ಓದಿದ ಹಾಗೆ ಈ ಪುಸ್ತಕದಲ್ಲಿ ಅನುಸಂಧಾನ ಮಾಡಲು ಭಗವಂತನ ವಿವಿಧ ರೂಪಗಳನ್ನ ಧ್ಯಾನಿಸಬೇಕು ಅಂತ ಹೇಳಲಾಗಿದೆ. ಹೌದು, ರೂಪಗಳ ಧ್ಯಾನ ಬಹಳ ಮುಖ್ಯ. ಅದರಲ್ಲೂ ವಿಶೇಷವಾಗಿ ಒಂದು ಕಡೆ ವಿವರಿಸಲಾದ ಆ ವರಾಹಾವತಾರದ ಚಿತ್ರಣ ಬಹಳ ಗಮನ ಸೆಳೆಯುತ್ತೆ. ಅಂದ್ರೆ ಗಾಯತ್ರಿ ಮಂತ್ರದ ಜೊತೆಗೆ ಈ ನಿರ್ದಿಷ್ಟ ಪ್ರಾಣಿಯ ಅಂದ್ರೆ ವರಾಹದ ಚಿತ್ರಣವನ್ನೇ ಏಕೆ ಕಲ್ಪಿಸ್ಕೊಳ್ಬೇಕು? ಇದು ಬಹಳ ಕುತೂಹಲಕಾರಿ ವಿಷಯ. ನೋಡಿ, ಕೇವಲ ಶಬ್ದಗಳ ಮೇಲೆ ಮನಸ್ಸನ್ನ ಕೇಂದ್ರೀಕರಿಸುವುದು ಸಾಮಾನ್ಯ ಮನುಷ್ಯನಿಗೆ ಬಹಳ ಕಷ್ಟ. ಹೌದು, ಮೈಂಡ್ ವಾಂಡರ್ ಆಗ್ಬಿಡುತ್ತೆ. ಖಂಡಿತ. ಹಾಗಾಗಿ ನಮ್ಮ ಮನಸ್ಸಿಗೆ ಒಂದು ಆಕೃತಿ ಅಥವಾ ಚಿತ್ರಣ ಬೇಕು. ಗಾಯತ್ರಿ ಮಂತ್ರದ ಜೊತೆಗೆ ಭಗವಂತನ ರೂಪಗಳ ಚಿಂತನೆ ಮಾಡಿದ್ರೆ ಆ ಮಂತ್ರದ ಶಕ್ತಿ ಅಂದ್ರೆ ನಮ್ಮ ಮಿದುಳಿನ ಏಕಾಗ್ರತೆ ಹೆಚ್ಚು ಚುರುಕಾಗುತ್ತೆ. ಓಕೆ, ಆದ್ರೆ ವರಾಹ ಯಾಕೆ? ಇಲ್ಲಿ ಬರುವ ವರಾಹಾವತಾರದ ಕಥೆಯನ್ನ ನಾವು ಕೇವಲ ಒಂದು ಪುರಾಣದ ಕಥೆಯಾಗಿ ನೋಡಬಾರದು. ಅದೊಂದು ಪ್ರಬಲವಾದ ಮನೋವೈಜ್ಞಾನಿಕ ರೂಪಕ. ಕಥೆಯ ಪ್ರಕಾರ ಸೃಷ್ಟಿಯ ಆರಂಭದಲ್ಲಿ ಭೂಮಿಯು ಸಂಪೂರ್ಣವಾಗಿ ಪ್ರಳಯದ ನೀರಿನಲ್ಲಿ ಅಂದ್ರೆ ಸಮುದ್ರದೊಳಗೆ ಮುಳುಗಿರುತ್ತೆ. ಓಕೆ. ಆ ಸಮಯದಲ್ಲಿ ಚತುರ್ಮುಖ ಬ್ರಹ್ಮನ ಮೂಗಿನ ರಂಧ್ರದಿಂದ ಕೇವಲ ಹೆಬ್ಬೆರಳಿನ ಗಾತ್ರದ ಅಂದ್ರೆ ಅಂಗುಷ್ಟ ಪ್ರಮಾಣದ ವರಾಹ ಹುಟ್ಟುತ್ತವೆ. ಒಂದು ಮಿನಿಟ್. ಬ್ರಹ್ಮಾಂಡವನ್ನೇ ರಕ್ಷಿಸುವ ಅವತಾರ
ಕೇವಲ ಒಂದು ಹೆಬ್ಬೆರಳಿನ ಗಾತ್ರದಲ್ಲಿತ್ತಾ? ಹೌದು, ಆರಂಭದಲ್ಲಿ ಕೇವಲ ಹೆಬ್ಬೆರಳಿನ ಗಾತ್ರ. ಆಮೇಲೇನಾಗುತ್ತೆ? ಕಥೆ ಅಲ್ಲಿಗೆ ಮುಗಿಯುವುದಿಲ್ಲ. ನೋಡ್ತಿದ್ದಂತೆ ಆ ಆಕೃತಿ ಆಕಾಶದೆತ್ತರಕ್ಕೆ ಬೆಳೆಯುತ್ತೆ. ವಾವ್! ಮೊದಲು ಆನೆಯ ಗಾತ್ರಕ್ಕೆ, ನಂತರ ಪರ್ವತಾಕಾರವಾಗಿ, ಮತ್ತೆ ಅಂತಿಮವಾಗಿ ಇಡೀ ಬ್ರಹ್ಮಾಂಡವನ್ನು ಆವರಿಸುವಷ್ಟು ಬೃಹತ್ತಾಗಿ ಬೆಳೆಯುವ ರೋಚಕ ಕಥೆ ಇದು. ಓ, ಸಡನ್ ಎಕ್ಸ್ಪ್ಯಾನ್ಷನ್. ಹೌದು, ಆ ಬೃಹತ್ ವರಾಹವು ಸಮುದ್ರದ ಆಳಕ್ಕೆ ಇಳಿದು ಮುಳುಗಿದ್ದ ಭೂಮಿಯನ್ನ ತನ್ನ ಕೋರೆ ದಾಡೆಯಿಂದ ಮೇಲೆತ್ತಿ ಸ್ಥಾಪಿಸುತ್ತೆ, ಮತ್ತೆ ಆ ಅಂಧಕಾರಕ್ಕೆ ಕಾರಣರಾದ ರಣಾಕ್ಷ ಹಾಗೂ ಹಿರಣ್ಯಾಕ್ಷ ಎಂಬ ಅಸುರರನ್ನ ಸಂಹರಿಸುತ್ತೆ. ಇಲ್ಲಿ ನಂದೊಂದು ಪ್ರಾಕ್ಟಿಕಲ್ ಪ್ರಶ್ನೆ ಇದೆ. ಸ್ವಲ್ಪ ಕ್ರಿಟಿಕಲ್ ಆಗಿ ಯೋಚಿಸೋಣ. ಖಂಡಿತ, ಕೇಳಿ. ನಾಳೆ ಬೆಳಿಗ್ಗೆ ನನಗೆ ಆಫೀಸ್ನಲ್ಲಿ ಕ್ಲೈಂಟ್ ಜೊತೆ ಒಂದು ದೊಡ್ಡ ಮೀಟಿಂಗ್ ಇದೆ. ಸಿಕ್ಕಾಪಟ್ಟೆ ಟೆನ್ಷನ್ ಇದೆ ಅಂತ ಇಟ್ಕೊಳ್ಳಿ. ಓಕೆ. ಆ ಟೈಮ್ನಲ್ಲಿ ನಾನು ಕಣ್ಮುಚ್ಕೊಂಡು ಒಂದು ಸಣ್ಣ ಹೆಬ್ಬೆರಳ ಗಾತ್ರದ ವರಾಹ ಹುಟ್ಟಿ ದಿಢೀರಂತ ಆಕಾಶದೆತ್ತರಕ್ಕೆ ಬೆಳೆಯೋದನ್ನ ಇಮ್ಯಾಜಿನ್ ಮಾಡ್ಕೊಂಡ್ರೆ ನನ್ನ ಮೀಟಿಂಗ್ ಟೆನ್ಷನ್ ಹೇಗ್ ಕಮ್ಮಿ ಆಗುತ್ತೆ? ಇದು ಸಹಜವಾದ ಪ್ರಶ್ನೆ ಅಲ್ವಾ? ಇದು ನನ್ನ ನಿಜವಾದ ಸಮಸ್ಯೆಯಿಂದ ಓಡಿ ಹೋಗುವ ಒಂದು ಡಿಸ್ಟ್ರಾಕ್ಷನ್ ತರಹ ಅಲ್ವಾ? ಪ್ರತಿದಿನದ ಧ್ಯಾನದಲ್ಲಿ ಇಂಥದೊಂದು ಬೃಹತ್ ವಿಸ್ತರಣೆಯ ಚಿತ್ರಣವನ್ನೇ ಏಕೆ ಕಲ್ಪಿಸಿಕೊಳ್ಳಬೇಕು? ನಿಮ್ಮ ಪ್ರಶ್ನೆ ಬಹಳ ನ್ಯಾಯಯುತವಾಗಿದೆ. ಆದರೆ ಇದು ಡಿಸ್ಟ್ರಾಕ್ಷನ್ ಅಲ್ಲ. ಇದನ್ನ ನಾವು ಕಾಗ್ನಿಟಿವ್ ರೀಫ್ರೇಮಿಂಗ್ ಅಂತ ಕರಿತೀವಿ. ಕಾಗ್ನಿಟಿವ್ ರೀಫ್ರೇಮಿಂಗ್ ಅಂದ್ರೆ? ನೀವು ಹೇಳಿದ ಆಫೀಸ್ ಟೆನ್ಷನ್ನನ್ನೇ ತೆಗೆದುಕೊಳ್ಳೋಣ. ನಿಮಗೆ ಆ ಟೆನ್ಷನ್ ಬಂದಾಗ ನಿಮ್ಮ ಇಡೀ ಜಗತ್ತು ಆ ಒಂದು ಪ್ರಾಜೆಕ್ಟ್ ಅಥವಾ ಮೀಟಿಂಗ್ಗೆ ಮಾತ್ರ ಸೀಮಿತವಾಗ್ಬಿಟ್ಟಿರುತ್ತೆ ಅಲ್ವಾ? ಹೌದು, ಆ ಟೈಮಲ್ಲಿ ಬೇರೆ ಯಾವುದೂ ತಲೆಗೆ ಹೋಗೋದೇ ಇಲ್ಲ. ಕರೆಕ್ಟ್. ನಿಮ್ಮ ಮನಸ್ಸು ಸಂಕುಚಿತಗೊಂಡು ಆ ಸಮಸ್ಯೆ ಎಂಬುದು ಬೆಟ್ಟದಷ್ಟು ದೊಡ್ಡದಾಗಿ ಕಾಣುತ್ತೆ. ಅಂದ್ರೆ ನಿಮ್ಮ ಪ್ರಜ್ಞೆ ಆ ಹೆಬ್ಬೆರಳಿನ ಗಾತ್ರಕ್ಕೆ ಕುಗ್ಗಿರುತ್ತೆ. ಓ, ನಾನೇ ಆ ಹೆಬ್ಬೆರಳ ಗಾತ್ರದಷ್ಟಾಗಿರ್ತೀನಿ. ನಿಖರವಾಗಿ. ಯಾವಾಗ ನೀವು ಧ್ಯಾನದಲ್ಲಿ ಆ ಚಿಕ್ಕ ಬಿಂದುವಿನಿಂದ ಬ್ರಹ್ಮಾಂಡದ ಪ್ರಮಾಣದವರೆಗೆ ವಿಸ್ತರಿಸುವ ಎಕ್ಸ್ಪಾನ್ಷನ್ ಪ್ರಕ್ರಿಯೆಯನ್ನ ಕಲ್ಪಿಸಿಕೊಳ್ತೀರೋ, ಆಗ ಏನಾಗುತ್ತೆ? ಆಗ ನಿಮ್ಮ ಸಂಕುಚಿತ ಮನೋಭಾವನೆಗಳು ಒಡೆದು ಹೋಗುತ್ತವೆ. ನಮ್ಮ ಮಿದುಳು ಆ ಬ್ರಹ್ಮಾಂಡದ ಅಗಾಧತೆಯನ್ನು ಊಹಿಸಿಕೊಂಡಾಗ ನಾವು ಎದುರಿಸುತ್ತಿರುವ ಆಫೀಸ್ ಟೆನ್ಷನ್ ಅಥವಾ ದೈನಂದಿನ ಸಮಸ್ಯೆಗಳು ಆ ಬೃಹತ್ ಚಿತ್ರಣದ ಮುಂದೆ ತೀರಾ ಚಿಕ್ಕದಾಗಿ ಕಾಣ್ತವೆ. ವಾವ್! ಇದು ನಿಜಕ್ಕೂ ಅದ್ಭುತವಾದ ಪಾಯಿಂಟ್. ಹೌದು, ಇದು ಮನುಷ್ಯನ ಪ್ರಜ್ಞೆಯನ್ನು ವಿಸ್ತರಿಸುವ ಅತ್ಯಂತ ಪ್ರಬಲವಾದ ತಂತ್ರ. ಇದನ್ನೊಮ್ಮೆ ಊಹಿಸ್ಕೊಳ್ಳಿ. ಇದು ನಮ್ಮ ಆಧುನಿಕ ವಿಜ್ಞಾನ ಹೇಳುವ ಬಿಗ್ ಬ್ಯಾಂಗ್ ಥಿಯರಿ. ಅಥವಾ ಒಂದು ಚಿಕ್ಕ ಜಿಪ್ ಫೈಲ್ ಎಕ್ಸ್ಟ್ರಾಕ್ಟ್ ಆದಾಗ ಅದರಿಂದ ಸಿಗುವ ಬೃಹತ್ ಡೇಟಾದಂತೆ ಕಾಣ್ತಿದೆ ಅಲ್ವಾ? ಹೌದು, ಪರ್ಫೆಕ್ಟ್ ಅನಾಲಜಿ. ನಮ್ಮ ಮನಸ್ಸಿನ ಆ ಜಿಪ್ ಫೈಲ್ ಅನ್ನು ಓಪನ್ ಮಾಡಿದಾಗ ನಮಗೆ ನಾವೆಷ್ಟು ಸಣ್ಣವರು, ನಮ್ಮ ಸಮಸ್ಯೆಗಳು ಎಷ್ಟು ಸಣ್ಣವು ಎಂಬ ವಿಶಾಲ ದೃಷ್ಟಿಕೋನ ಸಿಗುತ್ತೆ. ಖಂಡಿತ. ಮತ್ತು ವರಾಹಾವತಾರದ ಮತ್ತೊಂದು ಪ್ರಮುಖ ಅಂಶ ಏನಂದ್ರೆ ಕೇವಲ ಆ ಗಾತ್ರದ ವಿಸ್ತರಣೆ ಮಾತ್ರವಲ್ಲ. ಮತ್ತೆ ಬೇರೆ ಏನಿದೆ ಇದ್ರಲ್ಲಿ? ಅದರ ಹಿಂದಿರುವ ಸೃಷ್ಟಿ ಮತ್ತು ಆಧಾರ ಎಂಬ ತತ್ವ. ಪುಸ್ತಕದಲ್ಲಿ ಇದನ್ನ ಬಹಳ ವಿವರವಾಗಿ ಚರ್ಚಿಸಲಾಗಿದೆ. ಸೃಷ್ಟಿ ಮತ್ತು ಆಧಾರನ? ಹೌದು. ವರಾಹದೇವ ಕೇವಲ ಭೂಮಿಯನ್ನ ಮುಳುಗಡೆಯಿಂದ ರಕ್ಷಿಸಿದವನು ಮಾತ್ರವಲ್ಲ, ಆತನೇ ಸೃಷ್ಟಿಗೆ ಮೂಲ ಕಾರಣ ಕೂಡ. ಓಕೆ, ಹೇಗೆ? ಆತ ತನ್ನ ಶರೀರದ ಅಂಗಾಂಗಗಳಿಂದಲೇ ಮುಂದಿನ ಯಜ್ಞಗಳಿಗೆ ಬೇಕಾದ ಸಾಮಗ್ರಿಗಳನ್ನ ಸೃಷ್ಟಿಸ್ತಾನೆ. ಉದಾಹರಣೆಗೆ, ಅವನ ರೋಮಗಳಿಂದ ಯಜ್ಞಕ್ಕೆ ಅತ್ಯಗತ್ಯವಾದ ದರ್ಭೆ ಹುಲ್ಲು ಸೃಷ್ಟಿಯಾಯಿತು. ಓ. ಹಾಗೆಯೇ ನಮ್ಮ ಹಿರಿಯರಿಗೆ ನೀಡುವ ಪಿತೃ, ಪಿತಾಮಹ, ಪ್ರಪಿತಾಮಹ ಎಂಬ 3 ಪಿಂಡಗಳ ಸೃಷ್ಟಿಯ ಮೂಲವೂ ಇವನೇ. ನನ್ಗಿದು ಇನ್ನೂ ಕ್ಲಿಯರ್ ಆಗ್ತಿಲ್ಲ. ಆತನೇ ಎಲ್ಲವನ್ನೂ ಸೃಷ್ಟಿಸಿದ ಅನ್ನೋದು ಒಂದು ಭಕ್ತಿಭಾವ. ಹೌದು. ಆದ್ರೆ ಇದ್ರ ಹಿಂದಿನ ಸೈಕಾಲಜಿ ಏನು? ಆತ ಕೇವಲ ರಕ್ಷಕನಲ್ಲ, ಸೃಷ್ಟಿಗೂ ಕಾರಣ ಅಂತ ನಾವ್ ಯಾಕೆ ಪದೇ ಪದೇ ನೆನಪು ಮಾಡ್ಕೊಳ್ಬೇಕು? ಯಾಕೆಂದ್ರೆ ನಮಗೆ ಕೇವಲ ಅಪಾಯದಿಂದ ಪಾರಾಗುವುದು ಮಾತ್ರ ಗುರಿಯಲ್ಲವಲ್ಲ. ಆಪತ್ತಿನಿಂದ ಪಾರಾದ ಮೇಲೆ ಹೊಸದನ್ನು ಕಟ್ಟುವ ಶಕ್ತಿ ಬೇಕು. ವರಾಹನ ಅತ್ಯಂತ ಪ್ರಮುಖ ಗುಣವೆಂದರೆ ಆಧಾರ ಅಥವಾ ಫೌಂಡೇಶನ್. ಓಕೆ. ಆ ಪ್ರಳಯದ ನೀರಿನಲ್ಲಿ ದಿಕ್ಕಾಪಾಲಾಗಿ ತೇಲುತ್ತಿದ್ದ ಭೂಮಿಗೆ ತನ್ನ ಕೋರೆದಾಡಿಯ ಮೂಲಕ ಒಂದು ಭದ್ರವಾದ ಆಧಾರವನ್ನು ಆತ ಒದಗಿಸಿದ. ಇದರಿಂದ ಧ್ಯಾನ ಮಾಡೋರು ಏನಾಗುತ್ತೆ? ಇದನ್ನ ಧ್ಯಾನಿಸುವ ಸಾಧಕನಿಗೇನಾಗುತ್ತೆ ಅಂದ್ರೆ, ನೋಡಿ, ಆಧುನಿಕ ಮನುಷ್ಯನ ಅತೀ ದೊಡ್ಡ ಸಮಸ್ಯೆ ಗ್ರೌಂಡ್ಲೆಸ್ನೆಸ್ ಅಥವಾ ಅಸ್ಥಿರತೆ. ಅಂದ್ರೆ ಕಾಲು ಕೆಳಗೆ ನೆಲ ಇಲ್ಲದ ಹಾಗೆ ಫೀಲ್ ಆಗೋದು. ಹೌದು. ನಮ್ಮ ಬದುಕು ಪ್ರಳಯದ ನೀರಿನಂತೆ ಸದಾ ಗೊಂದಲಗಳಿಂದ ಕೂಡಿರುತ್ತೆ. ವರಾಹನು ಭೂಮಿಗೆ ಆಧಾರವಾದ ಚಿತ್ರಣವನ್ನು ಧ್ಯಾನಿಸುವ ಮೂಲಕ ನಮ್ಮ ನರ್ವಸ್ ಸಿಸ್ಟಮ್ಗೆ, ನಮ್ಮ ಮೆದುಳಿಗೆ ನಾವು ಅಚಲವಾದ ಸ್ಥಿರತೆಯ ಕಮಾಂಡನ್ನು ನೀಡುತ್ತಿದ್ದೇವೆ. ದಟ್ ಮೇಕ್ ಸೆನ್ಸ್. ಮುಂಜಾನೆಯ ಸಮಯದಲ್ಲಿ ಆಕಾಶದಲ್ಲಿ ಹಾರಾಡುವ ಪಶುಪಕ್ಷಿಗಳಿಗೆ ಯಾವುದೇ ಕಣ್ಣಿಗೆ ಕಾಣುವ ಆಧಾರವಿಲ್ಲದಿದ್ದರೂ
ಆ ಭಗವಂತನೇ ಹೇಗೆ ಆಧಾರವಾಗಿರುತ್ತಾನೋ ಹಾಗೆಯೇ ಧ್ಯಾನಿಸುವವರ ಆಂತರಿಕ ಶಕ್ತಿಗೆ ಆತನೇ ಆಧಾರವಾಗುತ್ತಾನೆ ಎಂಬುದು ಈ ಪುಸ್ತಕದ ವಾದ. ಇದನ್ನ ಕೇಳಿದ್ಮೇಲೆ ನನಗನ್ನಿಸ್ತಿದೆ, ನಾವು ಹೊರಗಡೆ ಹುಡುಕುವ ಆ ಭದ್ರತೆ ವಾಸ್ತವವಾಗಿ ನಮ್ಮ ಒಳಗೆ ಈ ರೂಪದಲ್ಲಿ ಇದೆಯಲ್ವೇ? 100% ನಿಜ. ನಾವೆಲ್ಲರೂ ಆ ಭದ್ರತೆಯನ್ನ, ಅಂದ್ರೆ ಆ ಸ್ಟೆಬಿಲಿಟಿಯನ್ನ ಹೊರಜಗತ್ತಿನಲ್ಲಿ ಹುಡುಕ್ತೀವಿ. ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ, ಅಥವಾ ಪ್ರಮೋಷನ್ನಲ್ಲಿ, ಅಥವಾ ಇತರರು ನಮ್ಮನ್ನ ಹೊಗಳುವುದರಲ್ಲಿ. ಆದರೆ ಅವೆಲ್ಲ ಟೆಂಪರರಿ. ಹೌದು, ಇವೆಲ್ಲವೂ ಶಾಶ್ವತವಲ್ಲ. ಇದು ಹೇಗಿದೆ ಅಂದ್ರೆ, ನಮಗೆ ಕೇವಲ ನಿಲ್ಲಲು ಒಂದು ಖಾಲಿ ಜಾಗ ಕೊಡುವುದಲ್ಲದೆ, ಆ ಜಾಗದಲ್ಲಿ ಮನೆ ಕಟ್ಟಲು ಬೇಕಾದ ಇಟ್ಟಿಗೆ, ಸಿಮೆಂಟ್, ಮರಳು ಎಲ್ಲವನ್ನೂ ಒದಗಿಸುವ ಒಂದು ಬಲವಾದ ಫೌಂಡೇಶನ್ ಅನ್ನು, ಅಥವಾ ರಾ ಮೆಟೀರಿಯಲ್ಸ್ ಅನ್ನು. ಹೌದು, ಆ ರಾ ಮೆಟೀರಿಯಲ್ಸ್ ಅನ್ನು ಈ ಜಪಯಜ್ಞ ನಮ್ಮ ಒಳಗೆ ಸೃಷ್ಟಿಸುತ್ತಿದೆ ಅಂತ ಹೇಳಬಹುದು. ಖಂಡಿತ. ಯಾವಾಗ ನಮ್ಮ ಆಧಾರ ಹೊರಗಿನ ವಸ್ತುಗಳ ಮೇಲೆ ಇರುತ್ತದೆಯೋ ಅದು ಸ್ವಲ್ಪ ಅಲುಗಾಡಿದ ತಕ್ಷಣ ನಾವು ಕುಸಿದು ಬೀಳ್ತೇವೆ. ಹೌದು. ಆದರೆ ಈ ಆಂತರಿಕ ಜಪಯಜ್ಞದ ಮೂಲಕ ನಾವು ಕಟ್ಟಿಕೊಳ್ಳುವ ಆಧಾರ ಎಂದಿಗೂ ಅಲುಗಾಡುವುದಿಲ್ಲ. ನಮ್ಮ ಮನಸ್ಸಿನ ಅಡಿಪಾಯವನ್ನು ಭದ್ರಪಡಿಸುವ ಈ ಪ್ರಕ್ರಿಯೆಯೇ ನಿಜವಾದ ಜ್ಞಾನಯೋಗ. ಇದು ದಿನದ ಮಟ್ಟಿಗೆ, ಅಂದ್ರೆ ಆ 15-20 ನಿಮಿಷದ ರೂಟೀನ್ ಮಟ್ಟಿಗೆ ನನಗೆ ಸಂಪೂರ್ಣವಾಗಿ ಅರ್ಥವಾಯ್ತು. ಓಕೆ. ಆದ್ರೆ ನಾವು ಬದುಕುವ ಈ 70-80 ವರ್ಷದ ಲೈಫ್ ಸ್ಪ್ಯಾಮ್ಗೂ ಈ ಬೆಳಗಿನ ಪುಟ್ಟ ಆಚರಣೆಗೂ ಏನಾದ್ರೂ ವಿಶಾಲವಾದ ಕನೆಕ್ಷನ್ ಇದೆಯಾ? ಖಂಡಿತವಾಗಿಯೂ ಇದೆ. ಅಂದ್ರೆ ಈ ಸಂಧ್ಯಾವಂದನೆ ಮತ್ತು ಜ್ಞಾನಯೋಗದ ಅಂತಿಮ ಗುರಿ ಏನು? ಇದು ಕೇವಲ ಆ ಮುಂಜಾನೆಯ ಯೋಗಕ್ಷೇಮದ ಬಗ್ಗೆ ಮಾತ್ರ ಮಾತನಾಡುವುದಿಲ್ಲ. ಇಲ್ಲಿರುವ ಅತ್ಯಂತ ವಿಸ್ಮಯಕಾರಿ ಸಂಗತಿಯೇ ಅದು. ಈ ಪುಸ್ತಕವು ಸಂಧ್ಯಾವಂದನೆಯ ಈ ಆಂತರಿಕ ಧ್ಯಾನವನ್ನು ನಮ್ಮ ಇಡೀ ಮಾನವ ಜೀವನದ ಸಮಗ್ರ ವಿನ್ಯಾಸದೊಂದಿಗೆ ಬೆಸೆಯುತ್ತದೆ. ಓಕೆ. ಲೈಫ್ನ ವಿನ್ಯಾಸ ಅಂದ್ರೆ? ನಮ್ಮ ಪ್ರಾಚೀನರು ಮಾನವ ಜೀವನವನ್ನು 4 ಆಶ್ರಮಗಳಾಗಿ ವಿಭಜಿಸಿದ್ರು: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ. ಓ ಹೌದು. ಆದ್ರೆ ಈ 4 ಭಿನ್ನ ಹಂತಗಳಲ್ಲಿ ಒಂದೇ ಧ್ಯಾನ ಹೇಗೆ ಕೆಲಸ ಮಾಡುತ್ತೆ? ಪ್ರತಿಯೊಂದು ಹಂತದ ಸವಾಲುಗಳೇ ಬೇರೆ ಇರುತ್ತಲ್ವೇ? ಹೌದು, ಸವಾಲುಗಳು ಬೇರೆ, ಆದ್ರೆ ಅವುಗಳನ್ನೆದುರಿಸುವ ಆಂತರಿಕ ಶಕ್ತಿ ಒಂದೇ. ಹೇಗೆ? ನೋಡಿ, ಬ್ರಹ್ಮಚರ್ಯವು ಸಂಪೂರ್ಣವಾಗಿ ಜ್ಞಾನ ಸಂಪಾದನೆಗೆ ಮೀಸಲು. ಅಲ್ಲಿ ನಮಗೆ ಏಕಾಗ್ರತೆ ಬೇಕು. ಹೌದು. ಆಮೇಲೆ ಗೃಹಸ್ಥಾಶ್ರಮವು ಧರ್ಮದ ಮಾರ್ಗದಲ್ಲಿ ಭೌತಿಕ ಜೀವನ ಹಾಗೂ ಸಂಸಾರವನ್ನು ನಿಭಾಯಿಸುವ ಹಂತ. ಅಲ್ಲಿ ಜವಾಬ್ದಾರಿಗಳ ರೆಸ್ಪಾನ್ಸಿಬಿಲಿಟೀಸ್, ಒತ್ತಡ ಇರುತ್ತೆ. ಸಿಕ್ಕಾಪಟ್ಟೆ ಪ್ರೆಷರ್ ಇರುತ್ತೆ ಅಲ್ಲಿ. ನಂತರ ವಾನಪ್ರಸ್ಥದಲ್ಲಿ ಭೌತಿಕ ಆಸೆಗಳನ್ನು ನಿಧಾನವಾಗಿ ತೊರೆದು ಆ ಪ್ರಶಾಂತತೆಯನ್ನು ಕಂಡುಕೊಳ್ಳುವುದು. ಮತ್ತು ಅಂತಿಮವಾಗಿ ಸನ್ಯಾಸವು ಮೋಕ್ಷದ ಕಡೆಗೆ, ಅಂದ್ರೆ ಆ ಅಂತಿಮ ಬಿಡುಗಡೆಯ ಕಡೆಗೆ ಸಾಗುವುದು. ಅಂದ್ರೆ ಈ ಪ್ರತಿಯೊಂದು ಹಂತದಲ್ಲೂ ನಮ್ಗೆ ಆ ಆಧಾರ ಬೇಕು ಎನ್ನುತ್ತಿದ್ದೀರಾ? ಹೌದು. ಈ 4 ಹಂತಗಳಲ್ಲಿ ಬರುವ ಸವಾಲುಗಳನ್ನು ಎದುರಿಸಲು ಕೇವಲ ಭೌತಿಕ ಜ್ಞಾನ ಸಾಲದು. ಜೀವನವನ್ನು ಅರ್ಥಪೂರ್ಣವಾಗಿಸಲು ಈ ಜ್ಞಾನಯೋಗ ಅತ್ಯಗತ್ಯ. ಓಕೆ. ಸಂಧ್ಯಾವಂದನೆ ಎಂಬ ಆ ಸತತ ದೈನಂದಿನ ಅಭ್ಯಾಸವು ಒಂದು ಕಂಪೌಂಡಿಂಗ್ ಎಫೆಕ್ಟ್ ಅನ್ನು ಸೃಷ್ಟಿಸುತ್ತೆ. ಕಂಪೌಂಡಿಂಗ್ ಎಫೆಕ್ಟ್? ಹೌದು. ಪ್ರತಿದಿನ ನಮ್ಮ ಮನಸ್ಸನ್ನು ಆ ಬೃಹತ್ ಬ್ರಹ್ಮಾಂಡದ ಚಿತ್ರಣಕ್ಕೆ ವಿಸ್ತರಿಸುವುದು, ಪ್ರತಿದಿನ ಆ ಆಂತರಿಕ ಆಧಾರವನ್ನು ಗಟ್ಟಿಗೊಳಿಸುವುದು. ಇದು ದಿನೇ ದಿನೇ ಆಗ್ತಾ ಇರುತ್ತೆ. ಇದು ವರ್ಷಗಳ ಕಾಲ ನಿರಂತರವಾಗಿ ನಡೆದಾಗ ಮನುಷ್ಯ ಎಂತಹದ್ದೇ ಕಷ್ಟಗಳು ಬಂದರೂ ವಿಚಲಿತನಾಗುವುದಿಲ್ಲ. ಇದೇ ಈ ಆಚರಣೆಯ ಹಿಂದಿರುವ ಬೃಹತ್ ಮಾಸ್ಟರ್ ಪ್ಲಾನ್. ಇದು ಕೇಳಲು ಬಹಳ ಅದ್ಭುತವಾಗಿದೆ. ಇದು ನಾವು ಕೇವಲ ಆ ಭೌತಿಕ ಜಗತ್ತಿನಲ್ಲಿ ಬ್ಯಾಂಕ್ ಇಎಂಐ, ಆಫೀಸ್ ಟಾರ್ಗೆಟ್ಗಳ ಹಿಂದೆ ಓಡಿ ಕಳೆದು ಹೋಗದೆ, ಹೌದು, ನಮ್ಮ ಆಂತರಿಕ ಪ್ರಪಂಚವನ್ನು ಪ್ರತಿದಿನ ಶಿಸ್ತಿನಿಂದ ಕಟ್ಟಿಕೊಳ್ಳುವ ಒಂದು ಡೈಲಿ ಜಿಮ್ ವರ್ಕೌಟ್ ಫಾರ್ ದ ಮೈಂಡ್ ಎನ್ನಬಹುದೇ? ಎಕ್ಸಾಕ್ಟ್ಲಿ, ದಟ್ಸ್ ದ ಪರ್ಫೆಕ್ಟ್ ವೇ ಟು ಪುಟ್ ಇಟ್. ದೈಹಿಕ ಫಿಟ್ನೆಸ್ಗೆ ಜಿಮ್ನಲ್ಲಿ ಹೇಗೆ ಪ್ರತಿದಿನ ಕನ್ಸಿಸ್ಟೆಂಟ್ ಆಗಿ ವರ್ಕೌಟ್ ಮಾಡಬೇಕೋ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಫಿಟ್ನೆಸ್ಗೆ ಈ ಜಪಯಜ್ಞವನ್ನು ಪ್ರತಿದಿನ ಮಾಡಬೇಕು. ಸರಿಯಾಗಿ ಹೇಳಿದಿರಿ. ದೈಹಿಕ ಮಾಲಿನ್ಯವನ್ನು ತೊಳೆಯಲು ನಾವು ಪ್ರತಿದಿನ ಹೇಗೆ ಸ್ನಾನ ಮಾಡ್ತೀವೋ, ಹಾಗೆಯೇ ದೈನಂದಿನ ಜೀವನದ ಆ ಮಾನಸಿಕ ಒತ್ತಡಗಳನ್ನು ತೊಳೆಯಲು ಇದು ಬೇಕು. ನಾವು ಮೈಗೂಡಿಸಿಕೊಂಡಿರುವ ಸಂಕುಚಿತ ಆಲೋಚನೆಗಳನ್ನು ತೊಳೆಯಲು ಮತ್ತು ನಮ್ಮನ್ನು ನಾವೇ ರಿಯಲೈನ್ ಮಾಡಿಕೊಳ್ಳಲು ಈ ಆಂತರಿಕ ಧ್ಯಾನ ಅತ್ಯಗತ್ಯ. ನಿಜ. ಕೇವಲ ನೀರು ಚಿಮುಕಿಸುವ, ಬಾಯ್ಪಾಠ ಮಾಡಿದ ಮಂತ್ರ ಹೇಳುವ ಆಚರಣೆಯೊಂದು ಅದರ ಅಂತರಂಗದ ಅರಿವಾದಾಗ ಅದು ನಮ್ಮ ಅತಿದೊಡ್ಡ ಮಾನಸಿಕ ಅಸ್ತ್ರವಾಗುತ್ತೆ. ಇಂದಿನ ನಮ್ಮ ಈ ಒಳಹೊಕ್ಕು ವಿಶ್ಲೇಷಣೆಯಲ್ಲಿ ವಿಜಯೇಂದ್ರ ರಾಮನಾಥ ಭಟ್ಟರ ಈ ಪುಸ್ತಕವು ಹೇಗೆ ಒಂದು ಸಾಮಾನ್ಯ ನಿತ್ಯ ಕರ್ಮವನ್ನು ಅದರ ಯಾಂತ್ರಿಕತೆಯಿಂದ ಬಿಡಿಸಿ, ಹೌದು, ಆ ಬ್ರಹ್ಮಾಂಡದ ಸೃಷ್ಟಿ, ವರಾಹಾವತಾರದ ಮೂಲಕ ಮನಸ್ಸಿನ ವಿಸ್ತರಣೆ ಮತ್ತು ಆಂತರಿಕ ಜಾಗೃತಿಯ ಕಡೆಗೆ ಕೊಂಡೊಯ್ಯುವ ಬೃಹತ್ ಸೇತುವೆಯಾಗಿ ನಿಲ್ಲುತ್ತೆ
ಅನ್ನೋದನ್ನ ನಾವು ಬಹಳ ಆಳವಾಗಿ ಚರ್ಚಿಸಿದೆವು. ಮತ್ತು ಇದರ ಪ್ರಸ್ತುತತೆ ಇಂದಿನ ಕಾಲಕ್ಕೆ ಹಿಂದೆಂದಿಗಿಂತಲೂ ಹೆಚ್ಚಾಗಿದೆ. ವಾಟ್ಸ್ಆ್ಯಪ್, ಸೋಷಿಯಲ್ ಮೀಡಿಯಾ ಅಂತ ಮಾಹಿತಿಯ ಪ್ರವಾಹದಲ್ಲಿ ಮುಳುಗಿರುವ ಸದಾ ಧ್ಯಾನಭಂಗಕ್ಕೆ ಒಳಗಾಗುವ ಇಂದಿನ ಕಾಲಘಟ್ಟದಲ್ಲಿ ಅಲ್ವಾ? ಹೌದು, ಕೇವಲ ಬಾಹ್ಯ ಆಚರಣೆಗಳಿಗಿಂತ ಅದರ ಹಿಂದಿನ ಆಳವಾದ ಜ್ಞಾನ, ಅಂತರಂಗದ ಉದ್ದೇಶ ಮತ್ತು ನಮಗೆ ಅತ್ಯಗತ್ಯವಾಗಿ ಬೇಕಾದ ಆ ಅಚಲವಾದ ಮಾನಸಿಕ ಆಧಾರವನ್ನು ಕಂಡುಕೊಳ್ಳುವುದು ಎಷ್ಟು ಮುಖ್ಯ ಎಂದು ನಮಗೆ ಅರಿವಾಗುತ್ತೆ. ಖಂಡಿತ. ಈ ಚರ್ಚೆಯನ್ನು ಮುಗಿಸುವ ಮುನ್ನ ಒಂದು ಯೋಚನೆ. ನಾವು ಆರಂಭದಲ್ಲಿ ಆ ಯಾಂತ್ರಿಕವಾಗಿ ಬಿಡುವ ಆಟೋ ಪೈಲಟ್ ಮೋಡ್ ಬಗ್ಗೆ ಮಾತನಾಡಿದೆವು. ಹೌದು. ಪ್ರಾಚೀನ ಕಾಲದಲ್ಲಿ ಮನುಷ್ಯನ ಮನಸ್ಸನ್ನು ದಿನನಿತ್ಯ ರೀಸೆಟ್ ಮಾಡಲು, ಆತನ ಅಸ್ತಿತ್ವವನ್ನು, ಆತನ ಪ್ರಜ್ಞೆಯನ್ನು ವಿಶಾಲವಾದ ಬ್ರಹ್ಮಾಂಡದೊಡನೆ ಕನೆಕ್ಟ್ ಮಾಡಲು ಇಂತಹ ಅದ್ಭುತವಾದ ಜಪಯಜ್ಞದಂತಹ ಸಿಸ್ಟಮ್ಗಳನ್ನ ನಮ್ಮ ಹಿರಿಯರು ರಚಿಸಿದ್ರು. ಆದ್ರೆ ಇಂದಿನ ಆಧುನಿಕ ಯುಗದಲ್ಲಿ ನಮ್ಮ ಮನಸ್ಸನ್ನ ದೈನಂದಿನ ಗಡಿಬಿಡಿಯಿಂದ ಮೇಲೆತ್ತಿ ನಮ್ಮ ಆಂತರಿಕ ಶಕ್ತಿಯನ್ನ ಜಾಗೃತಗೊಳಿಸಲು ನಾವು ಬಳಸುತ್ತಿರುವ ರೂಟೀನ್ಗಳು ಯಾವುವು? ಅದೇ ಫೋನ್ ನೋಡೋದು. ಹೌದು. ಬೆಳಿಗ್ಗೆ ಎದ್ದ ತಕ್ಷಣ ಸ್ಮಾರ್ಟ್ಫೋನ್ನಲ್ಲಿ ನ್ಯೂಸ್ ಫೀಡ್ ಸ್ಕ್ರೋಲ್ ಮಾಡುತ್ತಾ ಕಾಫಿ ಕುಡಿಯೋದನ್ನೇ ನಾವು ರೂಟೀನ್ ಅಂದುಕೊಂಡಿದ್ದೇವಲ್ವಾ? ಅದು ನಮ್ಮ ಅಂತರಂಗವನ್ನು ಜಾಗೃತಗೊಳಿಸುತ್ತಿದೆಯೇ? ಅಥವಾ ನಮ್ಮ ಆಟೋ ಪೈಲಟ್ ಮೋಡ್ನ ಮತ್ತಷ್ಟು ಯಾಂತ್ರಿಕಗೊಳಿಸುತ್ತಿದೀಯಾ? ಕರೆಕ್ಟ್. ನಾವು ಕೂಡ ಯಾವುದೇ ಆಳವಾದ ಆಧಾರವಿಲ್ಲದೆ ಕೇವಲ ಮೆಕ್ಯಾನಿಕಲ್ ಆಗಿ ಬದುಕುತ್ತಿದ್ದೇವಾ? ಯೋಚಿಸಿ ನೋಡಿ. ನಮ್ಮ ಮುಂದಿನ ವಿಶ್ಲೇಷಣೆಯಲ್ಲಿ ಭೇಟಿಯಾಗೋಣ.